ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತಾರಾತ್ವಂ ಸುಗತಾಗಮೆ ಭಗವತಿ ಗೌರೀತಿ ಶೈವಾಗಮೆ ವಜ್ರಾ ಕೌಲಿಕ ಶಾಸನೆ ಜಿನಮತೆ ಪದ್ಮಾವತಿ ವಿಶ್ರುತ ಗಾಯತ್ರಿ ಶ್ರುತಿಶಾಲಿನಾಂ ಪ್ರಕೃತಿರಿತ್ಯುಕ್ತಾಸೆ ಸಾಂಖ್ಯಾಗಮೆ ಮಾತರ್ಭಾರತಿ ಕಿಂ ಪ್ರಭೂತ ಭಣಿತೈಃ ವ್ಯಾಪ್ತಂ ಸಮಸ್ತಂ ತ್ವಯಾ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದುರ್ಯೋಧನ ತಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಆ ಯುದ್ಧ ಭೂಮಿಯಲ್ಲಿ ಎರಡೂ ಸೈನ್ಯಗಳಲ್ಲಿ ಇದ್ದಂಥವರೆಲ್ಲರನ್ನೂ ತೋರಿಸಲಿಕ್ಕೆ ಅವನಿಗೆ ಆ ಶತ್ರು ಸೈನ್ಯ ಸಣ್ಣದಾಗಿತ್ತು, ತನ್ನ ಸೈನ್ಯ ದೊಡ್ಡದಾಗಿತ್ತು. ಅಕ್ಷೌಹಿಣಿ ದೃಷ್ಟಿಯಿಂದ ಶತ್ರುಗಳ ಸೈನ್ಯ 11 ಅಕ್ಷೌಹಿಣಿ ಸೈನ್ಯ ಇತ್ತು, ಪಾಂಡವರ ಸೈನ್ಯ ಕೇವಲ 7 ಅಕ್ಷೌಹಿಣಿ ಇತ್ತು. ಆದ್ರೆ ಪಾಂಡವರ ಸೈನ್ಯ ಸಣ್ಣದಾದ್ರೂ ಕೂಡ ತನ್ನ ಸೈನ್ಯ ದೊಡ್ಡದಾಗಿದ್ರು ಅವನಿಗೊಂದು ಆತಂಕ ಇತ್ತು. ಆ ಪಾಂಡವರ ಸೈನ್ಯದಲ್ಲಿ ಯಾರಿದ್ದಾರೆ, ಅವರನ್ನ ಆ ಸೈನ್ಯವನ್ನು ಮುನ್ನಡೆಸುವವರು ಯಾರು ಅದನ್ನ ನೋಡಿ. ದ್ರುಪದ ರಾಜನ ಮಗ ನಿಮ್ಮ ಶಿಷ್ಯನೇ ಆದಂತಹ ಧೃಷ್ಟದ್ಯುಮ್ನ ಪಾಂಡವರ ಸೈನ್ಯವನ್ನ ಸಜ್ಜು ಮಾಡಿಟ್ಟಿದ್ದಾನೆ. ಅಲ್ಲಿ ಭೀಮ ಅರ್ಜುನ ಇದ್ದಾರೆ. ಭೀಮಾರ್ಜುನರಿಗೆ ಸಮಾನರಾದಂತಹ ಮತ್ತೂ ಅನೇಕ ಜನ ಪರಾಕ್ರಮಿಗಳಿದ್ದಾರೆ. ಸಾತ್ಯಕಿ ಯದುವಂಶದವನು, ವಿರಾಟ ಪಾಂಡವರಿಗೆ ಬೀಗ, ಪಾಂಡವರ ಮಗ ಅಭಿಮನ್ಯುವಿಗೆ ಹೆಣ್ಣು ಕೊಟ್ಟ ಮಾವ, ಮತ್ತೆ ದ್ರುಪದ ಪಾಂಡವರಿಗೆ ಸ್ವಯಂ ಮಾವ, ದ್ರೌಪದಿಯನ್ನ ಕೊಟ್ಟಂತ ಮಾವ, ಧೃಷ್ಟಕೇತು, ಚೇಕಿತಾನ ಮತ್ತೆ ಕಾಶಿರಾಜ, ಇವರು ಎಲ್ಲ ಪಾಂಡವರಿಗೆ ಬೇರೆ ಬೇರೆ ದೃಷ್ಟಿಯಿಂದ ಬೀಗರು. ಕೆಲವರು ಸಂಬಂಧಿಕರು, ಹೆಣ್ಣನ್ನು ಕೊಟ್ಟವರು ಕೆಲವರು ಹಾಗೆ ಸಂಬಂಧಿಕರು. ಪುರುಜಿತ್ ಕುಂತಿ ಭೋಜ, ಕುಂತಿಯ ತಂದೆ, ಮತ್ತೆ ಶೈಬ್ಯ, ಇಷ್ಟೆಲ್ಲ ದೊಡ್ಡ ದೊಡ್ಡ ವೀರರಿದ್ದಾರೆ. ಯುಧಾಮನ್ಯು ಮತ್ತೆ ಉತ್ತಮೌಜಸ್, ಸುಭದ್ರೆಯ ಮಗ ಅಭಿಮನ್ಯು ಇದ್ದಾನೆ, ಅರ್ಜುನನಿಂದ ಸುಭದ್ರೆಯಲ್ಲಿ ಹುಟ್ಟಿದವನಿದ್ದಾನೆ. ದ್ರೌಪದಿಗೆ 5 ಜನ ಮಕ್ಕಳು, 5 ಜನ ಪಾಂಡವರಿಂದ ಹುಟ್ಟಿದವರು ಅವರಿದ್ದಾರೆ. ಇವರೆಲ್ಲ ಒಬ್ಬೊಬ್ಬರು ಕೂಡ ಅನೇಕ ಜನ ಶತ್ರುಗಳನ್ನು ಎದುರಿಸಿ ಹೋರಾಟ ಮಾಡುವಂತ ಶಕ್ತಿ ಇದ್ದವರು. ಇದಿಷ್ಟು ಶತ್ರು ಸೈನ್ಯದಲ್ಲಿ ಇದ್ದಂತಹ ಪರಾಕ್ರಮಿಗಳ ಬಗ್ಗೆ ನಿಮಗೆ ಹೇಳಿದೆ. ಭೀಮಾರ್ಜುನರನ್ನು ಮೊದಲು ಹೇಳಿದ ದುರ್ಯೋಧನ. ಭೀಮಾರ್ಜುನರ ಬಗ್ಗೆ ಅವನಿಗೆ ಹೆಚ್ಚು ಆತಂಕ ಇತ್ತು, ಅದ್ರ ಬಗ್ಗೆ ಹೇಳಿದ. ಇನ್ನ ನಮ್ಮ ಸೈನ್ಯದ ಬಗ್ಗೆ ನಿಮ್ಗೆ ಹೇಳ್ತೇನೆ. ನಮ್ಮ ಸೈನ್ಯದಲ್ಲಿ ತಾವು ದ್ರೋಣಾಚಾರ್ಯ ಇದ್ದೀರಿ, ಭೀಷ್ಮ ಇದ್ದಾರೆ, ನನ್ನ ಸ್ನೇಹಿತ ಕರ್ಣ ಇದ್ದಾನೆ, ಮತ್ತೆ ಕೃಪ, ಈ ಮೂರನ್ನು ಅವನು ತಗೊಂಡ. ವಯಸ್ಸಿನ ದೃಷ್ಟಿಯಿಂದ ಭೀಷ್ಮ, ದ್ರೋಣ ಮತ್ತೆ ಕೃಪ, ಮತ್ತೆ ಪಾಂಡವರ ಕಡೆ ಇದ್ದಂತಹ ವಿರಾಟ, ಇವರೆಲ್ಲ ಇದ್ರು. ಮಹಾಭಾರತದಲ್ಲಿ ಬಂದಂತಹ ಬೇರೆ ಬೇರೆ ಸಂಗತಿಗಳನ್ನು ಆಯಾ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ ಅಷ್ಟೇ. ಸರಿಸುಮಾರು ಈ ಸಂದರ್ಭದಲ್ಲಿ ಅವರಿಗೆ 6-6.5 ವಯಸ್ಸಾಗಿತ್ತು. ವಿರಾಟ ಮತ್ತೆ ಭೀಷ್ಮ, ದ್ರೋಣ, ಕೃಪ, ಈ ಮೂವರಿಗೆ ಸರಿಸುಮಾರು 6-6.5 ವಯಸ್ಸಾಗಿತ್ತು. ವೇದವ್ಯಾಸನು ಕೂಡ ಇವ್ರಿಗಿಂತ ಸ್ವಲ್ಪ ಒಂದು 20-30 ವರ್ಷ ದೊಡ್ಡವರು ಇದ್ದಿರಬಹುದು. ವೇದವ್ಯಾಸ ಮಹಾಭಾರತದ ರಚಯಿತಾನೂ ಹೌದು, ಮಹಾಭಾರತದ ಪಾತ್ರನೂ ಹೌದು, ಹಿಂದೆ ಅದು ನೋಡಿದ್ವಿ. ಮತ್ತೆ ತಮ್ಮ ಮಗ ಅಶ್ವತ್ಥಾಮ ಇದ್ದಾನೆ, ವಿಕರ್ಣ, ಮತ್ತೆ ಸೋಮದತ್ತನ ಮಗ ಭೂರಿಶ್ರವ. ಇಲ್ಲಿ ಒಂದು ಸಂಗತಿ, ಭೀಷ್ಮ ಈಗಾಗಲೇ 6-6.5 ವಯಸ್ಸಿನವರಿದ್ರು ಅಂತ ಹೇಳಿದೆ. ಭೀಷ್ಮನ ಚಿಕ್ಕಪ್ಪ ಒಬ್ಬರಿದ್ದ, ಭೀಷ್ಮನ ತಂದೆ ಶಂತನು ಅಂತ ಹೇಳಿ. ಆ ಶಂತನುವಿಗೆ ಬಾಲ್ಹಿಕ ಅಂತ ಒಬ್ಬ ರಾಜ ಸಹೋದರ ಆಗಿದ್ದ. ಆ ಬಾಲ್ಹಿಕನು ಭೀಷ್ಮನ ಚಿಕ್ಕಪ್ಪ. ನಾವು ಭೀಷ್ಮನನ್ನೇ ಪಿತಾಮಹ ಅಂತೀವಿ, ಬಹಳ ದೊಡ್ಡವರು ಅಂತೀವಿ. ಆ ಭೀಷ್ಮನ ಚಿಕ್ಕಪ್ಪ ಒಬ್ಬ ಇದ್ದ, ಅವನು ಮಹಾಪರಾಕ್ರಮಿನೇ, ಅವನು ಅಲ್ಲಿ ಹುಟ್ಟಿ ಬಂದಿದ್ದ. ಮತ್ತೆ ಜಯದ್ರಥ ನಮ್ಮ ಸಹೋದರಿಯ ಗಂಡ, ಸೋಮದತ್ತನ ಮಗ ಭೂರಿಶ್ರವಸ್, ಇವರೆಲ್ಲ ಪಾಂಡವರಿಗೆ ಸಂಬಂಧಿಗಳು ಮತ್ತು ಕೌರವರಿಗೂ ಕೂಡ ಸಂಬಂಧಿಗಳು. ಇವರೆಲ್ಲ ಅನೇಕ ಜನ ಶೂರರಿದ್ದಾರೆ. ಇವರೆಲ್ಲ ನನಗಾಗಿ ಜೀವ ಕೊಟ್ಟು ಈ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಬೇಕು ಅಂತ ಬಂದಿದ್ದಾರೆ. ಕೆಲವರು ಯಾರೋ ಖಡ್ಗ ಹಿಡಿದು ಹೋರಾಟ ಮಾಡುವವರು, ಮತ್ತಾರೋ ಬಿಲ್ಲು ಹಿಡಿದು ಹೋರಾಟ ಮಾಡುವವರು ಅಂತಲ್ಲ. ಎಲ್ಲಾ ಆಯುಧಗಳಲ್ಲೂ ಎಲ್ಲರೂ ಇವರು ಪ್ರವೀಣರೇ. ಆದ್ರೆ ನನ್ನ ಆತಂಕ ಏನು,
ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. 10ನೇ ಶ್ಲೋಕ. ಈ ನಮ್ಮ ಸೈನ್ಯಕ್ಕೆ ನಾಯಕರಾಗಿ ಸೇನಾಪತಿಗಳಾಗಿ ಹಿರಿಯರಾಗಿ ಭೀಷ್ಮ ಇದ್ದಾರೆ, ಅವರು ನಮಗೆ ಅಜ್ಜ. ಮತ್ತೆ ಎದುರಿಗಿನ ಸೈನ್ಯದಲ್ಲಿ, ಪಾಂಡವರ ಸೈನ್ಯದಲ್ಲಿ ಧೃಷ್ಟದ್ಯುಮ್ನ ಇದ್ದಾನೆ, ಸೇನಾಪತಿ, ಅಧಿಕೃತವಾಗಿ ಸೇನಾಪತಿ ಅನ್ನೋ ಸ್ಥಾನದಲ್ಲಿ ಇದ್ದವನು ಧೃಷ್ಟದ್ಯುಮ್ನ. ಆದರೆ ಅದಕ್ಕೆಲ್ಲ ಬಲ ಭೀಮನ ಬಲ. ಭೀಮ ತಾನು ಸೇನಾ ನಾಯಕ ಆಗಿರ್ಲಿಲ್ಲ, ಅಧಿಕೃತವಾಗಿ ಸೇನಾಪತಿ ಅವನಾಗಿರ್ಲಿಲ್ಲ. ಆದರೆ ತ್ವಯಿ ಭಾರಃ ಸುಪರ್ಯಾಪ್ತ ಅಂತ ಕೃಷ್ಣ ಯುದ್ಧದ ಸಂದರ್ಭದಲ್ಲೇ ಭೀಮಸೇನನ್ನು ಎಚ್ಚರಿಸಿರ್ತಾನೆ, ನಿನ್ನ ಮೇಲೆ ಈ ಭೂಮಿಯ ಇಡೀ ಯುದ್ಧದ ಭಾರ ಇದೆ ಅಂತ ಹೇಳಿ. ಅದಕ್ಕಾಗಿ ಪಾಂಡವರ ಸೈನ್ಯಕ್ಕೆಲ್ಲ ಭೀಮಂದೇ ರಕ್ಷೆ ಅನ್ನುವುದು ಕೃಷ್ಣನಿಗೂ ಗೊತ್ತಿತ್ತು, ದುರ್ಯೋಧನನಿಗೂ ಗೊತ್ತಿತ್ತು. ಸೇನಾ ನಾಯಕ, ಅಧಿಕೃತವಾಗಿ ಸೇನಾ ನಾಯಕ ಧೃಷ್ಟದ್ಯುಮ್ನ ಇರಬಹುದು, ಆದ್ರೆ ಬಲ ಭೀಮಂದು. ಕೌರವ ಸೈನ್ಯದಲ್ಲಿ ಸುಮಾರು 11 ಅಕ್ಷೋಹಿಣಿ ಸೈನ್ಯ ಏನಿತ್ತಲ್ಲ, ಅದರಲ್ಲಿ 6-7 ಅಕ್ಷೋಹಿಣಿ ಸೈನ್ಯವನ್ನೆಲ್ಲ ನಾಶಪಡಿಸಿದವನು, ಅರ್ಧಕ್ಕಿಂತ ಹೆಚ್ಚು ಸೈನ್ಯ ನಾಶಪಡಿಸಿದವನು ಭೀಮಸೇನನೇ. ಉಳಿದದನ್ನೆಲ್ಲ ಮತ್ತೊಂದು ಹೆಚ್ಚಿನ ದೊಡ್ಡ ಭಾಗವನ್ನು ನಾಶಪಡಿಸಿದವನು ಅರ್ಜುನ. ಭೀಮಂದ ಆದ್ಮೇಲೆ ಅರ್ಜುನ, ಅದಾದ್ಮೇಲೆ ಉಳಿದವರೆಲ್ಲ ಧರ್ಮರಾಜ, ನಕುಲ, ಸಹದೇವ ಇವರೆಲ್ಲ ದೊಡ್ಡ ಪ್ರಮಾಣದಲ್ಲಿ ಶತ್ರುಗಳನ್ನು ಸದೆ ಪಡೆದವನು ಭೀಮಸೇನ. ಅದಕ್ಕಾಗಿ ಈ ಪಾಂಡವರ ಸೈನ್ಯಕ್ಕೆ ರಕ್ಷಣೆ ಭೀಮಂದು ಅಂತ ಅವನು, ನಮ್ಮ ಸೈನಿಕ ರಕ್ಷಣೆ ಭೀಷ್ಮಂದು. ಆದ್ರೆ ಭೀಷ್ಮರು ಪಾಂಡವರಿಗಿಂತ ಭೀಮಸೇನಿಗಿಂತ ವಯಸ್ಸಿನಿಂದ ದೊಡ್ಡವರು. ಆದ್ರೆ ಮತ್ತೆ ನಮ್ಮ ಸೈನ್ಯ ದೊಡ್ಡದು ಬೇರೆ ಇದೆ. ಇಷ್ಟಿದ್ರೂ ನಮ್ಮ ಸೈನ್ಯ ಯಾಕೋ ದುರ್ಬಲವಾಗಿ ಕಾಣಿಸ್ತದೆ ನನಗೆ, ಇದು ಶತ್ರುಗಳನ್ನ ನಾಳೆ ಸದೆ ಬಡಿತದೋ ಇಲ್ಲೋ ಅಂತ ಅನ್ಕೊಂಡಿದ್ದ. ಆಗಲೇ ಅವನು ಅರ್ಧ ಸೋತ್ ಹೋಗಿದ್ದ. ಭೀಷ್ಮರು ಈ ಪಂಚಪಾಂಡವರು ನನ್ನ ಮೊಮ್ಮಕ್ಕಳು, ಅವ್ರನ್ನ ನಾನು ಯಾವತ್ತೂ ಕೊಲ್ಲೋದಿಲ್ಲ ಅಂದಿದ್ರು. ಸೇನಾಪತಿಯಾಗಿ ಶತ್ರು ಸೈನ್ಯದಲ್ಲಿ ಇದ್ದವ್ರನ್ನ ಯಾರೇ ಎದುರಿಗೆ ಬಂದ್ರು ಕೊಲ್ತೀನಿ ಅನ್ನುವಂತ ಹಠ ಇರಬೇಕು. ಆದ್ರೆ ಅವ್ರನ್ನ ಕೊಲ್ಲೋದಿಲ್ಲ ಅಂತ ಇವ್ರು ಮೊದಲೇ ಪ್ರತಿಜ್ಞೆ ಮಾಡಿದ್ರು. ದ್ರೋಣರು ಕೂಡ ಎಲ್ಲಾ ಪಂಚಪಾಂಡವರಿಗೂ ಗುರುಗಳು, ಆದ್ರಿಂದ ಅವ್ರು ಯಾರನ್ನು ಕೊಲ್ಲೋದಿಲ್ಲ ಅಂತ ತೀರ್ಮಾನ ಮಾಡಿದ್ರು. ಕೃಪನು ದ್ರೋಣರಿಗಿಂತ ಮೊದಲು ಕೃಪ ಎಲ್ಲಾ ಪಾಂಡವರಿಗೂ ವಿದ್ಯಾಭ್ಯಾಸ ಮಾಡಿಸಿದವರು. ದ್ರೋಣನ ಹೆಂಡತಿಯ ಅಣ್ಣ ಅವರು ಕೃಪ ಅಂತಂದ್ರು. ದ್ರೋಣ, ಭೀಷ್ಮ, ಕೃಪ ಇವು ಯಾರು ಕೂಡ ಪಂಚಪಾಂಡವರ ಮೇಲೆ ಕೈ ಮಾಡೋದಿಲ್ಲ. ಆ ಕಡೆ ಪಂಚಪಾಂಡವರ ಸೈನ್ಯದಲ್ಲಿ ಧೃಷ್ಟದ್ಯುಮ್ನ ಇದ್ದಾನೆ. ಆ ಧೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣನನ್ನು ಕೊಲ್ಲಿಕ್ಕೆ, ಅವನಿಗೆ ಹಂಗ ವರನೇ ಇತ್ತು. ದ್ರುಪದ ಈ ಅರ್ಜುನನನ್ನ ಮದುವೆ ಮಾಡ್ಕೊಳ್ಳಬಲ್ಲಂತ ಒಬ್ಳು ಮಗಳು ನನಗ್ ಬೇಕು, ದ್ರೋಣನನ್ನು ಕೊಲ್ಲುವಂತ ಮಗ ಬೇಕು ಅಂತಾನೆ ಯಜ್ಞ ಮಾಡಿದ್ದ. ಆದ್ರಿಂದ ದೈವ ಸಂಕಲ್ಪನೆ ಈ ಧೃಷ್ಟದ್ಯುಮ್ನ ದ್ರೋಣನ ಕೊಲ್ಬೇಕು ಅಂತಿತ್ತು. ದ್ರೋಣನ ಸಾವು ತೀರ್ಮಾನ ಆಗಿತ್ತು, ಭೀಷ್ಮನ ಸಾವು ತೀರ್ಮಾನ ಆಗಿತ್ತು. ನಾನು ಹೆಂಗಸರ ಜೊತೆ ಯುದ್ಧ ಮಾಡೋದಿಲ್ಲ, ಮೊದಲು ಗಂಡಸರಾಗಿದ್ದ ಆಮೇಲೆ ಹೆಂಗಸರಾಗಿದ್ದು ಗಂಡಸರಾದವರು, ಇಂಥ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ತನ್ನ ಸೀಕ್ರೆಟ್ ಅವನು ಸೂಕ್ಷ್ಮವಾಗಿ ಹೇಳಿದ್ದ. ಅದನ್ನು ಯುದ್ಧದ ಸಂದರ್ಭದಲ್ಲಿ 9ನೇ ದಿವಸ ಮತ್ತೊಂದ್ಸರಿ ಹೇಳ್ತಾನೆ. ಆದ್ರಿಂದ ಅವನ ಎದುರಿಗೆ ಶಿಖಂಡಿ ಅಂತ ನಿಲ್ಸಿದ್ರು ಪಾಂಡವರು. ಸೋತ್ ಹೋದ. ಎಲ್ಲಾರ್ದು ವೀಕ್ನೆಸ್ ಏನು ಅಂತ ತಾವೇ ಹೇಳ್ಕೊಂಡ್ ಬಿಟ್ಟಿದ್ರು. ತಮ್ಮ ದೌರ್ಬಲ್ಯ ಏನು, ತಮ್ಮ ಪ್ರೀತಿ ಏನು ಅಂತ ತಾವೇ ಹೇಳ್ಕೊಂಡ್ ಬಿಟ್ಟಿದ್ರು. ಅದೆಲ್ಲ ಇವನಿಗೂ ಗೊತ್ತಾಗಿತ್ತು. ಕರ್ಣನಿಗೆ ಯುದ್ಧಕ್ಕಿಂತ ಸ್ವಲ್ಪ ಮುಂಚೆ ತಾನು ಪಂಚಪಾಂಡವರ ಅಣ್ಣ ಅಂತ ಗೊತ್ತಾಗ್ಬಿಟ್ಟಿತ್ತು. ಕೃಷ್ಣ ಹೋಗಿ ಅಲ್ಲಿ ಅವನ ಮೇಲೆ ಒಂದು ಬಾಣ ಪ್ರಯೋಗ ಮಾಡಿಬಿಟ್ಟಿದ್ದ. ನೀನು ಪಂಚಪಾಂಡವರ ಅಣ್ಣ, ಯಾಕೆ ದುರ್ಯೋಧನ ಜೊತೆ ಯುದ್ಧ ಮಾಡ್ತಿ ಅಂತ ಅವನ ಮನಸ್ಸಿನೊಳಗೆ ಒಂದು ದೌರ್ಬಲ್ಯ ಅವಕ್ಕೆ ಹಾಕ್ಬಿಟ್ಟಿದ್ದ, ತಲೆಯೊಳಗೆ ಹೋಗಿಬಿಟ್ಟಿತ್ತು. ಅಂತ ದೌರ್ಬಲ್ಯ ಇಟ್ಕೊಂಡವನು ಅರ್ಜುನನ ಜೊತೆ ಒಬ್ಬನ ಜೊತೆ ಸ್ಪರ್ಧೆ ಇತ್ತು ಅವನಿಗೆ. ಉಳಿದ ಪಂಚಪಾಂಡವರನ್ನು ಕೊಲ್ಲೋದಿಲ್ಲ ನಾನು ಅಂತ ಕುಂತಿಗೆ ಮಾತು ಕೊಟ್ಟಿದ್ದ ಉಳಿದ ಪಾಂಡವರನ್ನ. ಆದ್ರೆ ಅರ್ಜುನ ಮತ್ತೆ ನಾನು ಇವರಿಬ್ಬರಲ್ಲಿ ಒಬ್ರು ಬದುಕಿ ಬಿಡುತ್ತೇವೆ ಅಂತ ಹೇಳಿದ್ದ. ಆದ್ರೆ ಕೃಷ್ಣನ ಎದುರಿಗೆ ಒಂದು ಮಾತು ಹೇಳಿ, ಕುಂತಿ ಎದುರಿಗೆ ಏನ್ ಹೇಳಿದ್ದ, ಒಂದ ಅರ್ಜುನ, ಒಂದ ನಾನು ಬದುಕಿ ಉಳಿಬೇಕು. ಕೃಷ್ಣನ ಎದುರಿಗೆ ಏನ್ ಹೇಳಿದ್ದ, ಯಥೋ ಧರ್ಮಸ್ತಥೋ ಜಯ, ಧರ್ಮ ಎಲ್ಲಿರ್ತದೋ ಅಲ್ಲೇ ಜಯ, ಯಥ ಕೃಷ್ಣಸ್ತಥೋ ಧರ್ಮ, ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಧರ್ಮ ಇರ್ತದೆ ಅಂತ ನನಗೆ ಗೊತ್ತು, ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಜಯ ಇರ್ತದಂತನೂ ಗೊತ್ತು. ಪಂಚಪಾಂಡವರಿಗೆ ಜಯ ಆಗ್ತದೆ, ನೀನ್ ಅದನ್ನ ಮಾಡಿಕೊಡ್ತಿ. ಭೀಷ್ಮ, ದ್ರೋಣ, ಕೃಪ ಮತ್ತೆ ಕರ್ಣ, ನನ್ನನ್ನ ಎಲ್ಲರನ್ನೂ ಒಂದಲ್ಲ ಒಂದು ಉಪಾಯದಿಂದ ನೀನು ಸದೆ ಬಡಿತಿ ಅಂತ ನನಗೆ ಗೊತ್ತು, ಮೊದಲೇ ಹೇಳ್ಬಿಟ್ಟಿದ್ದೆ. ಪ್ರಾಯ ಇದೆಲ್ಲ ಗೂಢಚಾರರ ಮೂಲಕ ಈ ದುರ್ಯೋಧನ ಗೊತ್ತಾಗಿರ್ಬೇಕು. ಇವರೆಲ್ಲ ಸೇನಾಪತಿಗಳು ಅವನಿಗೆ, ಭೀಷ್ಮ, ದ್ರೋಣ, ಅದಾದ್ಮೇಲೆ ಕರ್ಣ, ಅದಾದ್ಮೇಲೆ ಶಲ್ಯ, ಇಂಥವರೆಲ್ಲ ಸೇನಾಪತಿಗಳು. ಅವರೆಲ್ಲ ಮಾನಸಿಕವಾಗಿ ಮೊದಲೇ ದುರ್ಬಲರು. ಅಂಥವ್ರನ್ನ ಸೇನಾಪತಿಯನ್ನು ನಂಬಿಕೊಂಡು ಯುದ್ಧಕ್ಕೆ ಹೊರಟಿದ್ದ. ಆದ್ರಿಂದ ನಮ್ದಿಷ್ಟು ದೊಡ್ಡ ಸೈನ್ಯ ಆದ್ರೂ ಪ್ರಾಯ ಇದೇನು ಕೆಲಸ ಮಾಡ್ಲಿಕ್ಕಿಲ್ಲ. ಪಾಂಡವರ ಸೈನ್ಯ ಸಣ್ಣದು, ಆದ್ರೆ ಭೀಮನ ರಕ್ಷಣೆ ಅದಕ್ಕಿದೆ. ಆದ್ರಿಂದ ಅದೇ ಸಮರ್ಥ. ನಮ್ಮ ಸೇನಾಪತಿಗಳು ಭೀಷ್ಮರು, ಅವ್ರಿಗೆ ಯಾವಾಗ ಏನಾಗ್ತದೋ ಗೊತ್ತಿಲ್ಲ.
ನೀವೆಲ್ಲರೂ ಆ ಭೀಷ್ಮರನ್ನು ರಕ್ಷಿಸಬೇಕು ಅಂತ ದ್ರೋಣರಿಗೆ ಹೇಳಿದ. ಹೀಗೆ ದುರ್ಯೋಧನ ಆತಂಕದಲ್ಲಿದ್ದಾಗ ಅವನಿಗೆ ಒಂದಿಷ್ಟು ಸಮಾಧಾನ ಆಗ್ಬೇಕಲ್ಲ, ಸಮಾಧಾನ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಭೀಷ್ಮರು ಒಂದು ಜೋರಾಗಿ ಗರ್ಜನೆ ಮಾಡಿದರು. ಗರ್ಜನೆ ಮಾಡಿ ಒಂದು ಘೋಷ, ಯುದ್ಧದಲ್ಲಿ ಎಲ್ಲರಿಗೂ ಯುದ್ಧೋತ್ಸಾಹ ಬರುವಂತ ಒಂದು ಘೋಷ ಮಾಡಿದರು, ಗರ್ಜನೆ ಮಾಡಿದ್ರು, ಮತ್ತೆ ಶಂಖ ಊದಿದ್ರು. ಅವರು ಮೊದಲು ಶಂಖ ಊದಿದಾಗ ಉಳಿದ ಎಲ್ಲಾ ಯೋಧರು, ಕೌರವ ಪಾಂಡವರ ಕಡೆ ಎಲ್ಲಾ ಯೋಧರು ಕೂಡ ಶಂಖ, ನಗಾರಿ, ಮೃದಂಗ ಮತ್ತೆ ಭೇರಿ ಈ ತರದ ಬೇರೆ ಬೇರೆ ವಾದ್ಯಗಳೆಲ್ಲ ಊದಿದ್ರು. ಪಣವ ಆನಕ ಗೋಮುಖಾಹ ಆ ಶಬ್ದ ಎಲ್ಲ ಕಡೆ ಹರಡಿತ್ತು. ಆ ಹರಡಿ ಭೂಮಿ ಸುತ್ತಲೂ ಎಲ್ಲ ಕಡೆ ಅದು ತುಂಬಿತ್ತು. ಇದಾದ್ಮೇಲೆ ಕೃಷ್ಣಾರ್ಜುನರಿಬ್ರು ಒಂದು ರಥದಲ್ಲಿ ಕುತ್ಕೊಂಡಿದ್ರು. ಅದಕ್ಕೆ ಬಿಳಿ ಕುದುರೆಗಳನ್ನು ಹೂಡಿದ್ರು. ಕುದುರೆಗಳ ಹೆಸರು ಇಲ್ಲಿ ಬರೋದಿಲ್ಲ, ಆದ್ರೆ ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅಂತ ಅದಕ್ಕೆ ಆ ಕುದುರೆಗಳ ಹೆಸರು, ಕೃಷ್ಣನ ಕುದುರೆಗಳು. ಅಂತ ಕುದುರೆ ರಥದಲ್ಲಿ ಅವ್ರು ಕೂತ್ಕೊಂಡಿದ್ರು. ಕೃಷ್ಣ ಅರ್ಜುನ ಇಬ್ರು ಕೂತ್ಕೊಂಡಿದ್ರು. ಅವರು ಇಬ್ರು ಶಂಖ ಓದಿದ್ರು. ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ ಅಂತ ಹೇಳಿ. ಪಾಂಚಜನ್ಯ ಅಂತ ನಾವ್ ಯಾಕೆ ಹೆಸರು ಇಟ್ಕೊಂಡ್ವಿ ನಮ್ಮ ಪತ್ರಿಕೆಗೆ ಅಂದ್ರೆ, ಅದು ಕೃಷ್ಣನ ಶಂಖ. ಯುದ್ಧದಲ್ಲಿ ಅದು ಕೌರವ ಜೊತೆ ಯುದ್ಧ ಇರ್ಬೋದು ಅಥವಾ ಅಧರ್ಮದ ಎದುರಿನ ಯುದ್ಧ ಇರ್ಬೋದು, ನಮ್ಮಲ್ಲಿ ಯುದ್ಧೋತ್ಸಾಹವನ್ನು ತುಂಬುವಂತ, ನಮ್ಮನ್ನ ಎಚ್ಚರಗೊಳಿಸುವಂತ, ಜಾಗೃತಗೊಳಿಸುವಂತ ಶಂಖ ಅದು ಪಾಂಚಜನ್ಯ ಅಂದ್ರೆ. ಅದಕ್ಕೆ ನಮ್ಮ ಪತ್ರಿಕೆಗೆ ಪಾಂಚಜನ್ಯ ಅಂತ ಹೆಸರಿಟ್ವಿ. ಅದು ನಮ್ದು ಮುಖವಾಣಿ ಅದು. ಆಮೇಲೆ ದೇವದತ್ತ ಅಂತ ಈ ಕೃಷ್ಣನ ಅರ್ಜುನನ ಶಂಖ. ಪಾಂಚಜನ್ಯಂ ಋಷಿಕೇಶ, ದೇವದತ್ತಂ ಧನಂಜಯ. ದೇವದತ್ತ ಅಂತ ಈ ಅರ್ಜುನನ ಶಂಖ. ಅದಾದ್ಮೇಲೆ ಈ ಭೀಮಸೇನ ತನ್ನ ಶಂಖ ಊದಿದ. ಅವನ ಶಂಖದ ಹೆಸರು ಪೌಂಡ್ರ ಅಂತ. ಮುಂದೆ ಧರ್ಮರಾಜ ಅನಂತ ವಿಜಯ ಅಂತ ಹೆಸರಿನ ಶಂಖವನ್ನು ಊದಿದ. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಅನ್ನುವಂತ 2 ಶಂಖಗಳನ್ನು ಊದಿದರು. ಮುಂದೆ ಕಾಶಿರಾಜ, ಪಾಂಡವರ ಕಡೆಯವರು, ಶಿಖಂಡಿ, ಅವನು ದ್ರೌಪದಿಯ ಸಹೋದರ, ಅವನೇ ನಾಳೆ ಭೀಷ್ಮನನ್ನು ಎದುರಿಸಿ ಯುದ್ಧ ಮಾಡುವವನು. ಧೃಷ್ಟದ್ಯುಮ್ನ, ವಿರಾಟ, ಸಾತ್ಯಕಿ, ದೃಪದ, ದ್ರೌಪದಿಯ ಮಕ್ಕಳು, ಅಭಿಮನ್ಯು ಎಲ್ಲರೂ ತಮ್ಮ ಶಂಖ ಓದಿದ್ರು. ಇದೇನಾಯ್ತು, ಈ ಭಯಂಕರವಾದ ಶಂಖಧ್ವನಿ ಆಕಾಶದಲ್ಲಿ, ಭೂಮಿಯಲ್ಲಿ ಎಲ್ಲಾ ಕಡೆ ತುಂಬಿತ್ತು. ಕೌರವ ಸೈನಿಕರ ಎದೆ ನಡುಗುವಂತಾಯ್ತು, ಎದೆನೇ ಬಿರಿತು, ಸೀಳಿ ಹೋಯ್ತು. ಇಷ್ಟೆಲ್ಲ ಆದಾಗ ಅರ್ಜುನ ಎದುರಿನ ಸೈನ್ಯವನ್ನು ನೋಡಿದ. ಧಾರ್ತರಾಷ್ಟ್ರಾನ್ ಕಪಿಧ್ವಜ ಅಥವಾ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ಅರ್ಜುನನ ರಥದಲ್ಲಿ ಯಾವತ್ತು ಕಪಿ ಇರ್ತಿತ್ತು. ಆ ಕಪಿ ಅಂದ್ರೆ ಹನುಮಂತ. ಈ ಪಾಂಡವರು ವನವಾಸ ಮಾಡ್ಲಿಕ್ಕೆ ಹೋಗಿದ್ರಲ್ಲ, ಆವಾಗ ಭೀಮಸೇನಿಗೆ ಹನುಮಂತನ ಭೇಟಿಯಾಗಿತ್ತು ಅಂತ ಮಹಾಭಾರತದೊಳಗೆ ಬರ್ತದೆ. ಅವರಿಬ್ರು ಸ್ವಲ್ಪ ಹೊತ್ತಲ್ಲಿ ಮಾತಾಡಿದ್ರು. ಅದೆಲ್ಲ ಆದ್ಮೇಲೆ ಆ ಹನುಮಂತ ಭೀಮಸೇನಿಗೆ ಹೇಳಿದ್ದ, ಹನುಮಂತ ಚಿರಂಜೀವಿ, ಅವನು ರಾಮಾವತಾರ ಪರಿಸಮಾಪ್ತ ಆದ್ರೂ ಕೂಡ ಅವನು ಇನ್ನೂ ಶರೀರವನ್ನು ಬಿಟ್ಟಿಲ್ಲ, ಇನ್ನೂ ಇದ್ದಾನೆ, ಇನ್ನೂ ಕೆಲವು ಕಾಲ ಇರ್ತಾನ ಅವನು. ಆದ್ರಿಂದ ಅವನು ಭೀಮಸೇನಿಗೆ ಹೇಳಿದ್ದ, ನಾಳೆ ನಿಮ್ಗೆ ಕೌರವರಿಗೂ ನಿಮಗೂ ಯುದ್ಧ ಆದಾಗ ನಿಮಗೆ ಜಯ ಆಗ್ತದೆ, ನಾನು ಅರ್ಜುನನ ರಥದಲ್ಲಿ ಇರ್ತೇನೆ, ಇದ್ದು ಅಲ್ಲಿ ಗರ್ಜನೆ ಮಾಡ್ತಿರ್ತೀನಿ ಅಂತ ಹೇಳಿದ್ದ ಅವನು. ಅದರಿಂದ ಅದೊಂದು ಚಿತ್ರ ಹೌದು, ಅದ್ರ ಚಿತ್ರದೊಳಗೆ ಹನುಮಂತ ಸನ್ನಿಹಿತ ಆಗಿರ್ತಿದ್ದ, ಅವನು ಗರ್ಜನೆ ಮಾಡ್ತಿದ್ದ ಅಂತೆಲ್ಲ ಕೇಳಿ ಬರ್ತದೆ. ಅದಕ್ಕೆ ಧಾರ್ತರಾಷ್ಟ್ರ ಕಪಿಧ್ವಜ ಅಂತ ಹೇಳುದು. ಕಪಿಧ್ವಜನಾದ ಅರ್ಜುನ ಎದುರಿನ ಸೈನ್ಯವನ್ನೆಲ್ಲ ನೋಡಿ ಇನ್ನ ಧನುರುದ್ಯಮ, ಕೈಗೆ ಧನುಸ್ ತಗೊಂಡ, ಬಾಣ ಹೂಡ್ಬೇಕು ಅಂತ. ಈ ಸಂದರ್ಭದಲ್ಲಿ ಅರ್ಜುನನಿಗೆ ಏನೋ ಮನಸ್ಸಿನಲ್ಲಿ ಭಾವನೆ ಮೂಡಿತು. ಅವನು ಕೃಷ್ಣನನ್ನ ಈ ಮುಂದಿನಂತೆ ಮಾತಾಡ್ಸಿದಂತೆ, ನನ್ನ ಸೈನ್ಯ ಈಗ ನನ್ನ ರಥ ಪಾಂಡವರ ಸೈನ್ಯದ ನಡುವಿದೆ, ಇದನ್ನು ತೆಗೆದುಕೊಂಡು ಹೋಗಿ ನೀನು 2 ಸೈನ್ಯಗಳ ನಡುವೆ ನಿಲ್ಲಿಸು. ನಾನು ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ಅನ್ನೋದನ್ನೊಂದು ಬಾರಿ ನೋಡ್ಬೇಕಾಗಿದೆ. ಈ ದುರ್ಯೋಧನ ದುರ್ಬುದ್ಧಿ, ಅವನಿಗೆ ದುರಾಸೆ, ಅಂತ ದುರ್ಯೋಧನಿಗಾಗಿ ಯುದ್ಧ ಮಾಡ್ಲಿಕ್ಕೆ ಬಂದವ್ರು ಯಾರು? ಅದನ್ನೊಂದ್ ಬಾರಿ, ನನ್ಗೆ ಈಗಾಗಲೇ ಅದು ಗೊತ್ತಿಲ್ಲದ ಸಂಗತಿ ಅಲ್ಲ, ಆದ್ರೂ ಒಂದ್ ಬಾರಿ ಪ್ರತ್ಯಕ್ಷ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತೀನಿ. ನಾನು ಯಾರ ಜೊತೆ ಯುದ್ಧ ಮಾಡ್ಬೇಕಾಗಿದೆ, ದುರ್ಯೋಧನನ ಬೆಂಬಲಿಗರು ಯಾರು ಅಂತ ಅನ್ನೋದನ್ನು ಪ್ರತ್ಯಕ್ಷ ನೋಡ್ಬೇಕು ಅಂತ ಹೇಳಿದ ಮೇಲೆ ಕೃಷ್ಣ ಆ ರಥವನ್ನು ತೆಗೆದುಕೊಂಡು ಹೋಗಿ 2 ಸೈನ್ಯಗಳು ತಗೊಂಡೋಗಿ ನಿಲ್ಲಿಸಿದ.
ತಿಳಿಸಿ. ಪಶ್ಯೈತಾನ್ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಎಲ್ಲಾ ಕೌರವರು ಇಲ್ಲಿದ್ದಾರೆ, ಇಲ್ಲಿ ಇವರೆಲ್ಲರನ್ನು ನೋಡು ಅಂತ ಹೇಳಿದ. ನೋಡು ಅಂತ ಹೇಳಿ ಸುಮ್ಮನೆ ಆದ ಕೃಷ್ಣ. ಮುಂದೆ ಅರ್ಜುನ ಅದನ್ನು ನೋಡ್ಲಿಕ್ಕೆ ತೊಡಗಿದಾಗ ಅವನ ಮನಸ್ಸಿನೊಳಗೆ ಏನೋ ಭಾವನೆ ಮೂಡಿತು, ಏನು ದೌರ್ಬಲ್ಯ ಮೂಡಿತು ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.